ಎಲ್ಲ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ನನ್ನ ಹೆಸರು ಬಸವರಾಜ್ ಕೆ, ಸಹಾಯಕ ಪ್ರಾಧ್ಯಾಪಕ. ಮತ್ತು ಭಾರತದಲ್ಲಿ ರಾಜಕೀಯ ಪ್ರಕ್ರಿಯೆಗಳ ಎನ್ನುವಂತಹ ರಾಜ್ಯಶಾಸ್ತ್ರದ ಪ್ರಮುಖವಾಗಿರ್ತಕ್ಕಂಥ ಪಠ್ಯದಲ್ಲಿ ಮುಖ್ಯವಾಗಿ ರಾಜಕೀಯ ಪಕ್ಷಗಳು ಎನ್ನುವಂಥ ವಿಷಯವನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ರಾಜಕೀಯ ಪಕ್ಷಗಳು ಅಂದರೆ ಏನು? ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಎಷ್ಟು ಅವಶ್ಯಕವಾಗಿವೆ? ಈ ರಾಜಕೀಯ ಪಕ್ಷಗಳ ಒಂದು ಐತಿಹಾಸಿಕ ಹಿನ್ನೆಲೆ ಮತ್ತು ಸ್ವರೂಪವನ್ನು ಕುರಿತಾಗಿ ನಾವು ಒಂದೊಂದಾಗಿ ಇವತ್ತು ಕಲಿತಾ ಹೋಗೋಣ ಈ ಒಂದು ತರಗತಿಯಲ್ಲಿ. ಮೊದಲನೇದಾಗಿ ಒಂದು ವಿಷಯವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಏನು ಅಂದರೆ, ರಾಜಕೀಯ ಪಕ್ಷಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತವೆ. ರಾಜಕೀಯ ಪಕ್ಷಗಳು ಇಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ನಾವು ಊಹಿಸಿಕೊಳ್ಳೋಕ್ಕೂ ಸಾಧ್ಯವಿಲ್ಲ. ಯಾಕೆ ಅಂದರೆ, ಪ್ರಜೆಗಳ ಭಾವನೆಗಳನ್ನು, ಪ್ರಜೆಗಳ ಅಭಿಪ್ರಾಯಗಳನ್ನು ರೂಪಿಸ್ತಕ್ಕಂತಹ ಮತ್ತು ಪ್ರಜೆಗಳ ಒಂದು ಅಭಿಪ್ರಾಯಗಳನ್ನು ಸಂಗ್ರಹಿಸ್ತಕ್ಕಂತಹ ಒಂದು ಕೆಲಸವನ್ನು ಮಾಡ್ತಕ್ಕಂಥವೇ ಈ ರಾಜಕೀಯ ಪಕ್ಷಗಳು. ಹಾಗಾದರೆ ಈ ರಾಜಕೀಯ ಪಕ್ಷಗಳು ಅಂದರೆ ಏನು? ನಾವು ಅದನ್ನು ಬಹಳ ಮುಖ್ಯವಾಗಿ ಇಲ್ಲಿ ನೋಡಬೇಕಾಗುತ್ತೆ. See, political party play very important and major role in any democratic nation. Without political party, we cannot imagine the concept of democracy. It is the integral part of democracy. Then, ಪಕ್ಷಗಳು ಅಂದರೆ ಬಹಳ ಮುಖ್ಯವಾಗಿ ಒಂದು ನಿರ್ದಿಷ್ಟ ಅಥವಾ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸಂಘಟಿತಗೊಂಡಿರ್ತಕ್ಕಂತಹ ಜನಗಳ ಒಂದು ಸಮೂಹ ಅಥವಾ ಗುಂಪು ಅಂತ ನಾವಿಲ್ಲಿ ಕರೀತೀವಿ. ಅದನ್ನು ನಾವಿಲ್ಲಿ ರಾಜಕೀಯ ಪಕ್ಷ ಅಂತೇಳಿ ನಾವಿಲ್ಲಿ ನೋಡ್ಬೋದಾಗುತ್ತೆ. ಮುಖ್ಯವಾಗಿ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶವನ್ನು ಗಮನದಲ್ಲಿಟ್ಕೊಂಡು ಒಂದು ತತ್ವ ಅಥವಾ ಕೆಲವು ಸಾಮಾನ್ಯ ತತ್ವಗಳ ಆಧಾರದ ಮೇಲೆ ಅಥವಾ ಒಂದು ಸಿದ್ಧಾಂತದ ಆಧಾರದ ಮೇಲೆ ಸಮಾನ ಮನಸ್ಕರು ಸೇರಿ ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಗುಂಪನ್ನು ನಾವಿಲ್ಲಿ ಮುಖ್ಯವಾಗಿ ರಾಜಕೀಯ ಪಕ್ಷ ಅಂತೇಳಿ ಕರಿತೀವಿ. ಇದರ ಮುಖ್ಯ ಉದ್ದೇಶ ಒಂದು ರಾಷ್ಟ್ರ ಅಥವಾ ಒಂದು ಪ್ರದೇಶ ಅಥವಾ ಒಂದು ರಾಜ್ಯದ ಅಧಿಕಾರವನ್ನು ಪಡಿತಕ್ಕಂಥ ಉದ್ದೇಶ ಆಗಿರುತ್ತೆ. ಅದನ್ನು ನಾವಿಲ್ಲಿ ರಾಜಕೀಯ ಪಕ್ಷ ಅಂತೇಳಿ ಕರಿಬೋದು. ದಿ ಪೊಲಿಟಿಕಲ್ ಪಾರ್ಟಿ ಮೀನ್ಸ್ it's a voluntary association or organized groups of individuals who share the same political views who try to gain the political power. It means party is a group of persons organized to acquire and exercise political power on the basis of certain principles or ideology. The main motto of political party is to gain the power of the nation or any particular state or region. By keeping this gaining power, group has been formed by the persons who have same ideology or same principles. Now we shall know the different definitions that are given ಅಂತಂದರೆ, ವಿಭಿನ್ನವಾಗಿರ್ತಕ್ಕಂತಹ ನಮ್ಮ ಈ ರಾಜ್ಯಶಾಸ್ತ್ರಜ್ಞರು ಕೊಟ್ಟಿರ್ತಕ್ಕಂತಹ ಡೆಫಿನೇಷನ್ ಅಂದರೆ ವ್ಯಾಖ್ಯಾನಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಮುಖ್ಯವಾಗಿ ಹರ್ಮನ್ ಫೈನರ್ ಅಂತಕ್ಕಂಥ ಒಬ್ಬ ರಾಜಕೀಯ ತಜ್ಞ ಏನು ಹೇಳ್ತಾನಂದರೆ, ಇಲ್ಲಿ ರಾಜಕೀಯ ಪಕ್ಷ ಅಂದರೆ ರಾಜಕೀಯ ಅಧಿಕಾರವನ್ನು ಪಡೆದುಕೊಳ್ಳುವ ಉದ್ದೇಶದಿಂದ ಸ್ವ ಇಚ್ಛೆಯ ಮೇರೆಗೆ ಸಂಘಟಿತವಾಗಿರುವ ಸದಸ್ಯರ ಒಂದು ಸಮೂಹವೇ ರಾಜಕೀಯ ಪಕ್ಷ ಅಂತ ಹೇಳಿ ಹೇಳ್ತಾರೆ. ಅಂದರೆ ಇವರು ಕೂಡ ಇಲ್ಲಿ ಏನು ಹೇಳ್ತಾರೆ ಅಂದರೆ, ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶವನ್ನು ಇಟ್ಕೊಂಡು ರಚನೆ ಮಾಡಿಕೊಂಡಿರ್ತಕ್ಕಂತಹ ಸದಸ್ಯರುಗಳ ಒಂದು ಗುಂಪು ಅಂತ ಹೇಳಿ ಹೇಳ್ತಾರೆ. ಅಕಾರ್ಡಿಂಗ್ ಟು ಹರ್ಮನ್ ಫೈನರ್, ಪೊಲಿಟಿಕಲ್ ಪಾರ್ಟಿ ಮೀನ್ಸ್ ಇಟ್ ಈಸ್ ಅನ್ ಆರ್ಗನೈಸ್ಡ್ ಬಾಡಿ ವಿತ್ ವಾಲಂಟರಿ ಮೆಂಬರ್ಶಿಪ್. Its concerted energy being employed in the pursuit of political power. It means a body of persons who are having same ideology. With keeping that thing in mind, they have formed the group to gain the political power. So this is the definition of Hermann Feiner. And
according to Benjamin Franklin. Here, Benjamin Franklin is also one of the important political thinkers. He has been described that a group of men professing the same political doctrine, means it's a group of men professing the same political doctrine, means the persons who are having the same political motto or ideas formed the group. This is what we call the political party according to Benjamin Franklin. So in this way, every political thinker have defined their own ಸಾಮಾನ್ಯ ಸಿದ್ಧಾಂತ ಆಧಾರದ ಮೇಲೆ, ಅಂದರೆ ಸಾಮಾನ್ಯ ತತ್ವಗಳಾಗಿರ್ಬೋದು, ಒಂದು ಸಿದ್ಧಾಂತ ಆಗಿರ್ಬೋದು. ಈ ರೀತಿ ಸಾಮಾನ್ಯ ತತ್ವ ಅಥವಾ ಸಾಮಾನ್ಯ ಸಿದ್ಧಾಂತದ ಆಧಾರದ ಮೇಲೆ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ರಚಿತಗೊಂಡಿರ್ತಕ್ಕಂತಹ ಸಮಾನ ಮನಸ್ಕರ ಒಂದು ಸಂಘಟನೆ ಅಥವಾ ಜನಗಳ ಒಂದು ಸಮೂಹವನ್ನು ನಾವು ರಾಜಕೀಯ ಪಕ್ಷ ಅಂತೇಳಿ ಕರಿತೀವಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ರಾಜಕೀಯ ಪಕ್ಷಗಳು ಅಂದರೆ ಇಷ್ಟೇ, ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ರಚನೆಗೊಂಡಿರ್ತಕ್ಕಂತಹ ಒಂದು ಸಂಘಟನೆ, ಅದನ್ನು ನಾವು ಇಲ್ಲಿ ರಾಜಕೀಯ ಪಕ್ಷಗಳು ಅಂಥೇಳಿ ಕರಿಬೋದು. ಈಗ ನಾವು ಈ ಒಂದು ರಾಜಕೀಯ ಪಕ್ಷಗಳ ವಿವಿಧ ಪ್ರಕಾರಗಳನ್ನು ನೋಡೋಣ. ನಾವು ವಿ ಶಾಲ್ ನೋ ದಿ ಟೈಪ್ಸ್ ಆಫ್ ಪೊಲಿಟಿಕಲ್ ಪಾರ್ಟಿ ಆರ್ ಪಾರ್ಟಿ ಸಿಸ್ಟಮ್. ಅಂದರೆ ವಿಭಿನ್ನ ರೀತಿಯ ರಾಜಕೀಯ ಪದ್ಧತಿಗಳನ್ನು ನಾವು ನೋಡ್ತಾ ಹೋಗೋಣ. ಇಲ್ಲಿ ಪ್ರಪಂಚದಲ್ಲಿ ಮುಖ್ಯವಾಗಿ 3 ಪ್ರಕಾರವಾಗಿರ್ತಕ್ಕಂಥ ರಾಜಕೀಯ ಪದ್ಧತಿಗಳನ್ನು ನಾವು ಕಾಣ್ತೇವೆ, ಅಥವಾ 3 ಪ್ರಕಾರವಾಗಿರ್ತಕ್ಕಂತಹ ಒಂದು ರಾಜಕೀಯ ಪಕ್ಷಗಳನ್ನು ಕಾಣ್ತೇವೆ. ಅದರಲ್ಲಿ ಒಂದನೆಯದು, ಆ ರಾಜಕೀಯ ಪಕ್ಷಗಳಲ್ಲಿ 3 ವಿಧಗಳಿದ್ದಾವೆ. ಒಂದನೆಯದು ಏಕಪಕ್ಷ ಪದ್ಧತಿ. ದೇರ್ ಆರ್ 3 types of party system in the world. Among the number 1, single or one party system. ಅಂದರೆ ಏಕಪಕ್ಷ ಪದ್ಧತಿ. ಏನಿದು ಏಕಪಕ್ಷ ಪದ್ಧತಿ ಅಂದರೆ? ಇಲ್ಲಿ ಏಕಪಕ್ಷ ಪದ್ಧತಿ ಅಂತಂದ್ರೆ ಮುಖ್ಯವಾಗಿ ಒಂದು ರಾಷ್ಟ್ರದಲ್ಲಿ ಒಂದೇ ರಾಜಕೀಯ ಪಕ್ಷ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾ ಇದ್ದು, ಅಲ್ಲಿನ ರಾಜಕೀಯ ವ್ಯವಸ್ಥೆಯಲ್ಲಿ ಬೇರೆ ರಾಜಕೀಯ ಪಕ್ಷಗಳು ಪ್ರಮುಖ ಪಾತ್ರವನ್ನು ರಾಜಕೀಯ ಕ್ಷೇತ್ರಗಳಲ್ಲಿ ಅಥವಾ ಸಾಮಾನ್ಯ ಅಥವಾ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ವಹಿಸುತ್ತಿರುವುದಿಲ್ಲ. ಅದನ್ನು ನಾವು ಏನಂತ ಕರಿತೀವಿ? ಏಕಪಕ್ಷ ಪದ್ಧತಿ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಕಮ್ಯುನಿಸ್ಟ್ ಪಕ್ಷ ಎಲ್ಲಿ ಆಡಳಿತ ಇರುತ್ತೋ, ಅಂದರೆ ಕಮ್ಯುನಿಸ್ಟ್ ಪಕ್ಷ ಯಾವ ರಾಷ್ಟ್ರದಲ್ಲಿ ಅಧಿಕಾರವನ್ನು ಪಡೆದಿರುತ್ತೋ ಅಂತಹ ಕಡೆ ನಾವು ಏಕಪಕ್ಷ ಪದ್ಧತಿಯನ್ನು ನೋಡ್ತೀವಿ. ಇಲ್ಲಿ ಮುಖ್ಯವಾಗಿ ಆ ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ ಆ ಒಂದೇ ಒಂದು ಪಕ್ಷ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತದೆ. ಮುಖ್ಯವಾಗಿ ನಾವು ರಷ್ಯಾದಲ್ಲಿ ಕಾಣ್ತೇವೆ, ಚೀನಾದಲ್ಲಿ ಕಾಣ್ತೇವೆ, ಬಲ್ಗೇರಿಯಾದಲ್ಲಿ ಕಾಣ್ತೇವೆ. ಈ ರೀತಿ ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಏನಿದೆಯಲ್ಲ, ಒಂದೇ ಒಂದು ಪಕ್ಷ, ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಪಕ್ಷಗಳಿಲ್ಲ, ಇದ್ರೂ ಕೂಡ ಅವುಗಳ ಪಾತ್ರ ಬಹಳ ಗೌಣ ಅಂತ ಹೇಳಿನೇ ನಾವಿಲ್ಲಿ ಹೇಳ್ಬೋದು. ಸಿಂಗಲ್ ಪಾರ್ಟಿ ಮೀನ್ಸ್ ಓನ್ಲಿ ಒನ್ ಪಾರ್ಟಿ ಸಿಸ್ಟಮ್ ಈಸ್ ಪ್ಲೇಯಿಂಗ್ ಮೇಜರ್ ರೋಲ್ ಇನ್ ಎನಿ party, any political system of the nation. Though there are no opposition party, though there exists opposition party, but their role is very, 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 very low. It not play any important role. Only thing is, only one party has the power, it exercises the power, and it is only the party which enjoys the power in the nation. In Russia and in China, in Russia means especially in former USSR, we can find that communist party. Presently we can find that system in the China. Okay. ನಂತರ ದ್ವಿಪಕ್ಷ ಪದ್ಧತಿ. ದ್ವಿಪಕ್ಷ ಪದ್ಧತಿ ಅಥವಾ ಎರಡು ಪಕ್ಷ ಪದ್ಧತಿ. ಇಲ್ಲಿ ದ್ವಿಪಕ್ಷ ಪದ್ಧತಿ ಅಂತಂದ್ರೆ ಏನು? ಯಾವುದೇ ಒಂದು ರಾಜ್ಯ ಅಥವಾ ರಾಷ್ಟ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಕೇವಲ 2 ಪಕ್ಷಗಳು ಮಾತ್ರ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತಿರ್ತವೆ. ಅಲ್ಲಿ ಕೇವಲ 2 ಪಕ್ಷಗಳು ಆಫ್ ಅಮೆರಿಕಾ, ಅಂದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಆಸ್ಟ್ರೇಲಿಯಾದಲ್ಲಿ ಸಹಿತ ನಾವು ದ್ವಿಪಕ್ಷ ಪದ್ಧತಿಯನ್ನು ನೋಡ್ಬೋದು. ಇಲ್ಲಿ ದ್ವಿಪಕ್ಷ ಪದ್ಧತಿ ಅಂದ್ರೆ ಬೇರೆ ಪಕ್ಷಗಳು ಇರಲ್ವಾ ಅಂತ ಕೇಳ್ಬೋದು ನೀವು.
ಖಂಡಿತವಾಗಿ ಬೇರೆ ಪಕ್ಷಗಳು ಇರ್ತವೆ, ಆದರೆ ಅಧಿಕಾರವನ್ನು ಪಡಿತಕ್ಕಂಥದ್ದು ಮತ್ತು ಇನ್ನೊಂದು ವಿರೋಧ ಪಕ್ಷದಲ್ಲಿ ಕೂಡ್ತಕ್ಕಂಥದ್ದು ಎರಡೇ ಪಕ್ಷಗಳು ಭಾಳ ಪ್ರಮುಖವಾಗಿ ಇರ್ತವೆ. ಬೇರೆ ಪಕ್ಷಗಳಿದ್ರೂ ಸಹಿತ ಅವುಗಳ ಪಾತ್ರ ಬಹಳ ಕಡಿಮೆ ಇರ್ತದೆ. ಟೂ ಪಾರ್ಟಿ ಆರ್ ಬೈ ಪಾರ್ಟಿ ಸಿಸ್ಟಮ್. Here two party or biparty system is one which only two major political parties exist, though there exist other parties, but their role is very less. They play very less role, but two major parties play important role. One party may become ruling and another may become opposition party. In England, in United States of America, and in Australia, we can find such system. So next, multi-party system. ಈಗ ಬಹುಪಕ್ಷ ಪದ್ಧತಿ. ಈ ಬಹುಪಕ್ಷ ಪದ್ಧತಿ ಅಂದರೆ ಒಂದು ರಾಷ್ಟ್ರ ರಾಜಕೀಯ ವ್ಯವಸ್ಥೆಯಲ್ಲಿ ಎರಡಕ್ಕಿಂತ ಹೆಚ್ಚಿನ ಪಕ್ಷಗಳು ಅಸ್ತಿತ್ವದಲ್ಲಿ ಇದ್ದರೆ ಅಥವಾ ಎರಡಕ್ಕಿಂತ ಹೆಚ್ಚಿನ ರಾಜಕೀಯ ಪಕ್ಷಗಳು ರಾಜಕೀಯ ವ್ಯವಸ್ಥೆಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾ ಇದ್ದರೆ ಅದನ್ನು ನಾವು ಮಲ್ಟಿಪಾರ್ಟಿ ಅಂದರೆ ಬಹುಪಕ್ಷ ಪದ್ಧತಿ ಅಂತಂದು ಹೇಳಿ ಕರಿತೀವಿ. ಅಲ್ಲಿ ಹೆಚ್ಚಿನ ಪಕ್ಷಗಳು ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಷ್ಟ್ರ ರಾಜಕಾರಣದಲ್ಲಿ ಭಾಳ ಪ್ರಮುಖ ಪಾತ್ರ ವಹಿಸ್ತವೆ. ಅಂಥ ಕಡೆ ಬಹುತೇಕವಾಗಿ ಸಮ್ಮಿಶ್ರ ಸರ್ಕಾರಗಳ ಅಸ್ತಿತ್ವದಲ್ಲಿ ಬರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತೀವಿ. ಅಂತಹ ಒಂದು ವ್ಯವಸ್ಥೆಯನ್ನು ಫ್ರಾನ್ಸ್ನಲ್ಲಿ ಕಾಣ್ತೇವೆ. ಬಹಳ ಮುಖ್ಯವಾಗಿ ನಮ್ಮ ಭಾರತ ದೇಶದಲ್ಲಿ ನಿಮಗೆ ಗೊತ್ತಿರಬೇಕು, ಸುಮಾರು 7ರಿಂದ 8 ರಾಷ್ಟ್ರೀಯ ಪಕ್ಷಗಳಿದ್ದಾವೆ, 52ಕ್ಕಿಂತ ಹೆಚ್ಚಿನ ಪ್ರಾದೇಶಿಕ ಪಕ್ಷಗಳಿದ್ದಾವೆ, 500ಕ್ಕಿಂತ ಹೆಚ್ಚಿನ ಒಂದು ಸ್ಥಳೀಯ ಪಕ್ಷಗಳಿದ್ದಾವೆ. ಸೊ ಈ ರೀತಿ ನಮ್ಮ ಭಾರತದಲ್ಲಿ ನಾವು ಕಾಣ್ತೇವೆ ಆ ಬಹುಪಕ್ಷ ಪದ್ಧತಿಯನ್ನು. It's a system where multiple political parties, here multiple political parties means more than two political parties play very important role in the politics of any nation. They take part in the elections of the nation. Their role is very important. In such nations, we can find coalition politics because more than two political parties contest in the election and they get certain seats. So they help other party to form the government. So in this way, coalition politics is also going to be formed. In France, India, Germany, Denmark, Italy, in all these nations we can find coalition politics. Coalition politics along with the party system, that is multi-party system. So these are the three types of party system that we can find in the world. ಈ ರೀತಿಯ 3 ಪ್ರಕಾರವಾಗಿರ್ತಕ್ಕಂತಹ ಒಂದು ವ್ಯವಸ್ಥೆ ಅಂದರೆ ರಾಜಕೀಯ ಪಕ್ಷ ಪದ್ಧತಿಯನ್ನು ನಾವಿಲ್ಲಿ ಕಾಣ್ತೇವೆ. ಈಗ ಈ ಪಕ್ಷ ಪದ್ಧತಿಯ ಒಂದು ಬೆಳವಣಿಗೆಯನ್ನು ನಾವಿಲ್ಲಿ ನೋಡೋಣ. ಈ ರಾಜಕೀಯ ಪಕ್ಷಗಳು ಬೆಳವಣಿಗೆ ಏನಿದೆಯಲ್ಲ, ಇವತ್ತು ಅಥವಾ ನಿನ್ನೆಯದ ಆಗಿರ್ತಕ್ಕಂತಹ ಬೆಳವಣಿಗೆ ಅಲ್ಲ. ಈ ಪಕ್ಷ ಪದ್ಧತಿ ಅಥವಾ ಈ ರಾಜಕೀಯ ಪಕ್ಷಗಳ ಉದಯ ನಿನ್ನೆ ಮೊನ್ನೆ ಅಥವಾ ಕಳೆದ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಈ ರಾಜಕೀಯ ಪಕ್ಷಗಳ ಒಂದು ಬೆಳವಣಿಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ನಾವು ನೋಡ್ತೀವಿ. ಪ್ರಾಚೀನ ಕಾಲದಿಂದಲೂ ಸಹಿತ ಈ ಒಂದು ರಾಜಕೀಯ ಪಕ್ಷಗಳ ಬೆಳವಣಿಗೆಯನ್ನು ನಾವಿಲ್ಲಿ ಕಾಣ್ತೇವೆ. ಮುಖ್ಯವಾಗಿ ಪ್ರಾಚೀನ ಕಾಲದಲ್ಲಿ, ಅದರಲ್ಲಿ ಮುಖ್ಯವಾಗಿ ಪ್ರಾಚೀನ ಕಾಲದ ರೋಮ್ನಲ್ಲಿ ಅಲ್ಲಿ 2 ಗುಂಪುಗಳು ಇದ್ದವು, ರಾಜಕೀಯ ಗುಂಪುಗಳು. ಅವು ಮುಖ್ಯವಾಗಿ ಅವು ಪ್ಯಾಟ್ರಿಷಿಯನ್ ಮತ್ತು ಪ್ಲೆಬಿಷಿಯನರು ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿಂದ ಈ ಪಕ್ಷ ಪದ್ಧತಿ ಅಂತಕ್ಕಂಥದ್ದು ಬೆಳವಣಿಗೆ ಆಯಿತು ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ಬೋದು. ದಿ ಒರಿಜಿನ್ ಆಫ್ ಪೊಲಿಟಿಕಲ್ ಪಾರ್ಟಿ ಈಸ್ ನಾಟ್ ಆಫ್ ರೀಸೆಂಟ್ ಒನ್. ದಿ ಪಾರ್ಟೀಸ್ go through the history of ancient Rome. In the ancient Rome, we can find the 2 political troops, patricians and plebeians. They are major political groups. The history of development or the origin of development, the origin of political party begins from there. ಆಮೇಲೆ ಅದೇ ರೀತಿಯಾಗಿ ಈ ನೆಕ್ಸ್ಟ್ ಬರ್ತಕ್ಕಂತಹ ಈ ಒಂದು ಜರ್ಮನಿಯಲ್ಲಿ ಸಹಿತ 2 ಪ್ರಮುಖವಾಗಿರ್ತಕ್ಕಂತಹ ಒಂದು ರಾಜಕೀಯ ಗುಂಪುಗಳು ಇದ್ದವು. ಆ ರಾಜಕೀಯ ಗುಂಪುಗಳನ್ನು ಗಿಲ್ಡ್ ಮಾಸ್ಟರ್ ಮತ್ತು ಜರ್ನಿಮ್ಯಾನ್ಗಳಂತ ಹೇಳಿ ಕರೆದ್ರು. ಆಮೇಲೆ ಇವೆರಡು ಸಹಿತ ಪರಸ್ಪರ ವಿರೋಧ ಗುಂಪುಗಳು ಆಗಿದ್ದವು. ಇನ್ ಜರ್ಮನಿ ಆಲ್ಸೋ ದೇರ್ ಎಕ್ಸಿಸ್ಟೆಡ್ 2 ಪೊಲಿಟಿಕಲ್ ಗ್ರೂಪ್ಸ್, ಗಿಲ್ಡ್ ಮಾಸ್ಟರ್ ಅಂಡ್ ಜರ್ನಿಮ್ಯಾನ್. ಬಟ್ ದೇ ಆರ್ ನಾಟ್ ಪೊಲಿಟಿಕಲ್ ಪಾರ್ಟೀಸ್ ಇನ್ ರಿಯಲ್ ಸೆನ್ಸ್, ದೇ ಆರ್ ಓನ್ಲಿ ಅಪೋಸಿಂಗ್ ಪೊಲಿಟಿಕಲ್ ಗ್ರೂಪ್ಸ್. ಆದರೆ ಆಧುನಿಕ ಯುಗವಾಗಿ ಈ ರಾಜಕೀಯ ಪಕ್ಷಗಳ ಬೆಳವಣಿಗೆಯನ್ನು ನಾವು ಎಲ್ಲಿ ನೋಡ್ಬೋದು ಅಂತಂದ್ರೆಗಿನ್ನ ಗ್ರೇಟ್ ಬ್ರಿಟನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಮೋರ್
to the development of modern political parties. In Great Britain, there existed during the period of ಸ್ಟುವರ್ಟ್ನ ಕಾಲದಲ್ಲಿ, ಅಂದರೆ ಈ ರಾಜಕೀಯ ಪಕ್ಷಗಳ ಬೆಳವಣಿಗೆಗೆ ಬಹಳ ಪ್ರಮುಖ ಪಾತ್ರವನ್ನು ಅಥವಾ ಒಂದು ಕೊಡುಗೆಯನ್ನು ನೀಡಿರ್ತಕ್ಕಂಥ ರಾಷ್ಟ್ರ ಅಂತಂದ್ರೆ ಗ್ರೇಟ್ ಬ್ರಿಟನ್ ಅಂತ ಹೇಳಿ ಕರಿತೀವಿ. ಗ್ರೇಟ್ ಬ್ರಿಟನ್ನಲ್ಲಿ ಬಹಳ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಸ್ಟುವರ್ಟ್ ಎನ್ನುವಂತಹ ಒಂದು ಅರಸರ ಕಾಲದಲ್ಲಿ ಅಲ್ಲಿ ಎರಡು ಪ್ರಮುಖವಾಗಿರ್ತಕ್ಕಂತಹ ರಾಜಕೀಯ ಗುಂಪುಗಳು ಹುಟ್ಕೊಳ್ತವೆ, ಕ್ಯಾವಲೀಸ್ ಮತ್ತು ದಿ ರೌಂಡ್ ಹೆಡ್ಸ್ ಅಂತ ಹೇಳಿ ಕರೀತಾರೆ. ಇಲ್ಲಿ ಕ್ಯಾವಲೀಸ್ ಅಂತಂದ್ರೆ ಬೆಳೆಯುತ್ತೆ. ಈ ರೀತಿಯಾಗಿ ಅಲ್ಲಿ ರಾಜಕೀಯ ಪಕ್ಷಗಳ ಬೆಳವಣಿಗೆಯನ್ನು ನಾವು ನೋಡ್ತೀವಿ. ಸಿ, ಇನ್ ಮಾಡರ್ನ್ ಟೈಮ್ಸ್ ದಿ ಡೆವಲಪ್ಮೆಂಟ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ can be seen only in Great Britain. It is Great Britain who is really contributed to the development of political parties. Now we shall move towards the nature or characteristics of political parties. ಈಗ ನಾವು ಈ ಒಂದು ರಾಜಕೀಯ ಪಕ್ಷಗಳ ಒಂದು ಸ್ವರೂಪ ಅಥವಾ ಲಕ್ಷಣಗಳನ್ನು ಕುರಿತಾಗಿ ನೋಡ್ತಾ ಹೋಗೋಣ. ನಾವು ಇಲ್ಲಿವರೆಗೆ ಏನನ್ನ ನೋಡಿದ್ವಿ, ರಾಜಕೀಯ ಪಕ್ಷಗಳಂದ್ರೆ ಏನು, ಅದರ ಬಗ್ಗೆ ಇರತಕ್ಕಂಥ ವ್ಯಾಖ್ಯಾನಗಳನ್ನು ನೋಡಿದ್ವಿ. ನಂತರ ರಾಜಕೀಯ ಪಕ್ಷಗಳ ಒಂದು ಬೆಳವಣಿಗೆ ಎಲ್ಲಿಂದ ಆಯಿತು ಅನ್ನುವಂಥದ್ದನ್ನು ನಾವು ನೋಡಿದ್ವಿ. ಆತ್ಮೀಯ ಬಂಧುಗಳೇ, ಈಗ ರಾಜಕೀಯ ಪಕ್ಷಗಳಂದರೆ ಏನು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇನ್ನು ಬಹಳ ಚೆನ್ನಾಗಿ ನಮಗೆ ಅರ್ಥ ಆಗಬೇಕು ಅಂದರೆ ಆ ರಾಜಕೀಯ ಪಕ್ಷಗಳ ಕೆಲವು ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣಗಳನ್ನು ಅಥವಾ ಪ್ರಮುಖವಾಗಿರ್ತಕ್ಕಂಥ ಸ್ವರೂಪವನ್ನು ನಾವು ತಿಳ್ಕೊಂಡಾಗ ರಾಜಕೀಯ ಪಕ್ಷಗಳ ಅರ್ಥ ನಮಗೆ ಸರಿಯಾಗಿ ಆಗುತ್ತೆ. ಅದರಲ್ಲಿ ಮೊದಲನೇದಾಗಿರ್ತಕ್ಕಂಥದ್ದು ದಿ ವೆರಿ ಫಸ್ಟ್ characteristic or nature of the political party. The very first nature or characteristics of political party is agreement. ಇಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣ ಅಥವಾ ಪ್ರಮುಖವಾಗಿರ್ತಕ್ಕಂಥ ಸ್ವರೂಪ ಏನು ಅಂತಂದ್ರೆಗಿನ ಒಂದು ಮುಖ್ಯವಾಗಿ ಅಗ್ರಿಮೆಂಟ್ ಅಂತ ಹೇಳಿ ಕರಿತೀವಿ. ಅದನ್ನು ನಾವು ಕನ್ನಡದಲ್ಲಿ ನೋಡೋದು ಆದರೆ ಒಂದು ಒಪ್ಪಂದ ಅಂತೇಳಿ ನಾವಿಲ್ಲಿ ನೋಡ್ಬೋದಾಗ್ತದೆ. ಇಲ್ಲಿ ಒಪ್ಪಂದ ಅಂದರೆ ಬಹಳ ಮುಖ್ಯವಾಗಿ ರಾಜಕೀಯ ಅಧಿಕಾರವನ್ನು ಪಡೆಯುವ ಉದ್ದೇಶದಿಂದ ಸ್ಥಾಪನೆಯಾಗಿರ್ತಕ್ಕಂತಹ ಒಂದು ಸಂಘಟನೆಯನ್ನು ರಾಜಕೀಯ ಪಕ್ಷ ಅಂತ ಹೇಳಿ ಕರೀತೀವಿ. ಇರುತ್ತೆ ಅದನ್ನು ನಾವು ಏಕ ಅಭಿಪ್ರಾಯ ಅಂತ ಹೇಳಿ ಕರಿತೀವಿ ಅಥವಾ ಒಪ್ಪಂದ ಅಂತ ಹೇಳಿ ಕರಿಬೋದು ಈ ಒಂದು ಸಂದರ್ಭದಲ್ಲಿ. ಯಾಕಂದರೆ ಒಂದು ಒಪ್ಪಂದ, ಯಾವುದರ ಒಪ್ಪಂದ, ಆ ಒಂದು ಪಕ್ಷದ ಸಿದ್ಧಾಂತಗಳಲ್ಲಿ ಎಲ್ಲ ಸದಸ್ಯರ ಒಪ್ಪಂದ ಇರುತ್ತೆ. ಎಲ್ಲರೂ ಒಪ್ಪಿತದಿಂದ ಆ ಒಂದು ರಾಜಕೀಯ ಪಕ್ಷ ಅಸ್ತಿತ್ವಕ್ಕೆ ಬಂದಿರುತ್ತೆ. ದೆರ್ ಈಸ್ ಅಗ್ರಿಮೆಂಟ್ ಬಿಟ್ವೀನ್ ದಿ ಮೆಂಬರ್ಸ್ ಆಫ್ ದಿ ಪೊಲಿಟಿಕಲ್ ಪಾರ್ಟಿ ಆನ್ ಸರ್ಟನ್ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್. ಅಲ್ಲಿ ವಿಭಿನ್ನ ಅಭಿಪ್ರಾಯಗಳು ಬಂದಾಗ ಆ ಒಂದು ರಾಜಕೀಯ ಪಕ್ಷದಲ್ಲಿ ಏಕತೆ ಎನ್ನುವಂಥದ್ದು ಮೂಡಲಿಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಸಹಕಾರ ಎನ್ನುವಂಥದ್ದು ಬರಬೇಕು ಅಂತಂದ್ರೆಗಿನ ಆ ರಾಜಕೀಯ ಪಕ್ಷಗಳ ತತ್ವಗಳಲ್ಲಿ ಏಕಾಭಿಪ್ರಾಯ ಎನ್ನುವಂಥದ್ದು ಇರಬೇಕು. ಅದನ್ನು ನಾವಿಲ್ಲಿ ಒಪ್ಪಂದ ಅಂತ ಹೇಳಿ ಕರಿತೀವಿ. ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಹಕಾರ ಭಾಳ ಮುಖ್ಯ. ಈ ಸಹಕಾರ ಬೇಕಂದ್ರೆ ಒಪ್ಪಂದ ಆಗಲೇ ಬೇಕಾಗುತ್ತೆ. ಎರಡನೇದಾಗಿರ್ತಕ್ಕಂಥದ್ದು ಸಂಘಟನೆ. ವೆರಿ ಸೆಕೆಂಡ್ ಫೀಚರ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಪೊಲಿಟಿಕಲ್ ಪಾರ್ಟಿ is the organization. A political party is the organized group. It is not an unorganized group. It is aimed group with a certain particular what we call particular ambition. That is, ambition is to gain the power. In order to gain the power, it is organized on certain principles. ಇಲ್ಲಿ ಸಂಘಟನೆ ಅಂದರೆ ಬಹಳ ಮುಖ್ಯವಾಗಿ ಜನಗಳು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಸಂಘಟನೆ ಮಾಡ್ಕೊಂಡಿರ್ತಾರೆ. ನಿರ್ದಿಷ್ಟವಾಗಿರ್ತಕ್ಕಂಥ ಗುರಿ ಏನು ಅಂತಂದ್ರೆ ಇನ್ನು ರಾಜಕೀಯ ಅಧಿಕಾರವನ್ನು ಪಡಿತಕ್ಕಂಥದ್ದು. ಹಾಗಾಗಿ ಎಲ್ಲ ಸದಸ್ಯರು ಆ ಒಂದು ಒಗ್ಗಟ್ಟನ್ನು ತರುವ ಸಲುವಾಗಿ ತಮ್ಮಲ್ಲಿ ಒಂದು ಪಡಿಲಿಕ್ಕೆ ಒಂದು ಹೋರಾಟವನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವಿಲ್ಲಿ ನೋಡ್ಬೋದಾಗುತ್ತೆ. ಮೂರನೇದು, ಥರ್ಡ್ ಇಂಪಾರ್ಟೆಂಟ್ ಫೀಚರ್, ವಾಲಂಟರಿ
ಅಂದರೆ ಇಲ್ಲಿ ಮೂರನೇ ಬಹಳ ಪ್ರಮುಖವಾಗಿರ್ತಕ್ಕಂತಹ ಲಕ್ಷಣ ಏನು ಅಂತಂದ್ರೆ ಸ್ವ ಇಚ್ಛೆ. ಒಂದು ರಾಜಕೀಯ ಪಕ್ಷ ರಚನೆ ಮಾಡುವಂಥದ್ದು ಯಾವುದೇ ಒಂದು ಕಡ್ಡಾಯ ಅಲ್ಲ, ಅದು ಸ್ವ ಇಚ್ಛೆಯಿಂದ ರಚನೆ ಆಗಿರ್ತಕ್ಕಂತಹ ಒಂದು ಗುಂಪಾಗಿರುತ್ತೆ. ಅಲ್ಲಿ ಇರ್ತಕ್ಕಂಥ ಸದಸ್ಯರಲ್ಲಿ ಆ ಪಕ್ಷದ ತತ್ವಗಳಲ್ಲಿ ನಂಬಿಕೆ ಇದ್ದು ವಿಶ್ವಾಸವಿದ್ದರೆ ಆ ಪಕ್ಷಕ್ಕೆ ಹೋಗಿ ಸದಸ್ಯರಾಗಬಹುದು. ಆ ಪಕ್ಷದಲ್ಲೇ ಉಳ್ಕೋಬೇಕು ಎನ್ನುವಂತಹದ್ದು ಯಾವುದೇ ರೀತಿಯಾಗಿರ್ತಕ್ಕಂಥ ಕಡ್ಡಾಯ ಅಲ್ಲಿ ಇರೋದಿಲ್ಲ. ದೇರ್ ಈಸ್ ನೋ ಕಂಪಲ್ಷನ್ ಆನ್ ದಿ ಮೆಂಬರ್ಸ್ ಆಫ್ ದಿ ಪಾರ್ಟಿ. ದಿ ಮೆಂಬರ್ಸ್ ಆರ್ ಜಾಯಿನ್ಡ್ ಪೊಲಿಟಿಕಲ್ ಪಾರ್ಟಿ ಅಂಡ್ ಫಾರ್ಮ್ ದಿ ಪೊಲಿಟಿಕಲ್ ಪಾರ್ಟಿ ವಾಲಂಟರಿಲಿ. ದೇರ್ ಈಸ್ ನೋ ಫೋರ್ಸ್ ಆನ್ ದೆಮ್. It is not mandatory. Those who believe in the principles of party, those who think close, they form the political party and they will go along with that political party. ಯಾರು ಪಕ್ಷದ ಸಿದ್ಧಾಂತ ತತ್ವಗಳ ಮೇಲೆ ನಂಬಿಕೆ ಇಟ್ಟಿರ್ತಾರೆ, ಆ ನಂಬಿಕೆ ಜೊತೆ ಮುನ್ನಡೀತಾರೆ, ಅಂಥವರು ರಚನೆ ಮಾಡಿಕೊಂಡಿರ್ತಕ್ಕಂಥ ಒಂದು ಸಂಘಟನೆಯನ್ನು ರಾಜಕೀಯ ಪಕ್ಷ ಅಂತೇಳಿ ಕರಿತೀವಿ. ಆಮೇಲೆ ನಾಲ್ಕನೇದು ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ, ತತ್ವಗಳು ಮತ್ತು ಕಾರ್ಯಕ್ರಮಗಳು ಅಥವಾ ನೀತಿಗಳು ಮತ್ತು ಕಾರ್ಯಕ್ರಮಗಳು. ಫೋರ್ತ್ ಕ್ಯಾರೆಕ್ಟರಿಸ್ಟಿಕ್ ಈಸ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್. ಎವ್ರಿ ಪೊಲಿಟಿಕಲ್ ಪಾರ್ಟಿ ಮಸ್ಟ್ ಹ್ಯಾವ್ ಕ್ಲಿಯರ್ ಕಟ್ ಪಾಲಿಸೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಆನ್ ಸರ್ಟನ್ ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕ್ ಇಶ್ಯೂಸ್. ಪ್ರತಿಯೊಂದು ರಾಜಕೀಯ ಪಕ್ಷಕ್ಕೆ ತನ್ನದೇ ಆಗಿರ್ತಕ್ಕಂಥ ತತ್ವ ಮತ್ತು ಕಾರ್ಯಕ್ರಮಗಳನ್ನು ಹೊಂದಿರುತ್ತೆ. ಯಾಕಂದರೆ ಒಂದು ರಾಜಕೀಯ ಪಕ್ಷವನ್ನು ರಚನೆ ಮಾಡ್ಕೋಬೇಕಂದ್ರೆ ಜನಗಳಿಗೆ ಅಗತ್ಯವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ನೀತಿಗಳನ್ನು, ತತ್ವಗಳನ್ನು ರೂಪಿಸಿಕೊಂಡಿರಬೇಕಾಗತ್ತೆ. ನಾವು ರಾಜಕೀಯ ಅಧಿಕಾರವನ್ನು ಪಡೆದ ಮೇಲೆ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಜಾರಿಗೆ ತರ್ತೀವಿ ಅಂತಂದು ಹೇಳಿ ಜನಗಳಿಗೆ ಅವರು ಒಪ್ಪಿಸ್ಬೇಕಾಗುತ್ತೆ. ಜನಗಳ ವಿಶ್ವಾಸ ಗಳಿಸ್ಬೇಕಂದ್ರೆ ತಮ್ಮದೇ ಆಗಿರ್ತಕ್ಕಂಥ ನೀತಿ ಕಾರ್ಯಕ್ರಮಗಳನ್ನು ಅವರು ರೂಪಿಸಿಕೊಳ್ಳಲೇಬೇಕಾಗುತ್ತೆ. ಬಿಕಾಸ್ ವಿತೌಟ್ ದಿ ಸಪೋರ್ಟ್ ಆಫ್ ದಿ ವೋಟರ್ಸ್ ದೇ ಕೆನಾಟ್ hold the power, they cannot gain the power, they cannot exercise the power. If they have to get the support of the voters, they have to frame certain policies, programs for the people, in favor of the people, for the benefit of the people. So this is another important feature of a political party. Next, fifth one, belief in constitution. Most of the political parties in democratic nations believe in constitution. Belief in the constitution is very important. In order to get the power, they follow the constitutional way. A political party should aim at pursuing its objectives and goals within the limits of the constitution or within the framework of the law of that land. Every constitution must work according to the rules that exist in that nation. It means rules of the land. That rules of the land is nothing but the constitution. In constitutional way, they have to go for election and get the majority of the people and form the government. There is no other than this way. ಅಂದರೆ ಸಂವಿಧಾನಿಕ ಮಾರ್ಗ ಅಥವಾ ಸಂವಿಧಾನದಲ್ಲಿ ನಂಬಿಕೆ. ಪ್ರತಿಯೊಂದು ರಾಜಕೀಯ ಪಕ್ಷ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಂವಿಧಾನದಲ್ಲಿ ನಂಬಿಕೆಯನ್ನು ಇಟ್ಟಿರುತ್ತೆ. ಅನುಸಾರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಚುನಾವಣೆಯಲ್ಲಿ ಬಹುಮತವನ್ನು ಪಡೆದಿರ್ತಕ್ಕಂತಹ ಒಂದು ರಾಜಕೀಯ ಪಕ್ಷನೇ ಸರ್ಕಾರವನ್ನು ರಚನೆ ಮಾಡಿ ಅಧಿಕಾರವನ್ನು ಚಲಾಯಿಸಬಹುದಾಗುತ್ತೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಹಿಂಸಾತ್ಮಕ ಮಾರ್ಗವನ್ನು ಅನುಸರಿಸಲಿಕ್ಕೆ ಸಾಧ್ಯತೆಗಳು ಇರುವುದಿಲ್ಲ. ಸೊ ಈ ರೀತಿಯಾಗಿ 5 ಪ್ರಮುಖವಾಗಿರ್ತಕ್ಕಂತಹ ಒಂದು ಲಕ್ಷಣಗಳನ್ನು ನಾವು ಒಂದು ರಾಜಕೀಯ ಪಕ್ಷ ಹೊಂದಿರತಕ್ಕಂಥದ್ದನ್ನು ಕಾಣ್ತೀವಿ. ಇವೆಲ್ಲವೂ ಸಹಿತ ರಾಜಕೀಯ ಪಕ್ಷದ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳಾಗಿರ್ತದೆ. ಸೊ ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಫೀಚರ್ಸ್ ಆರ್ characteristics of any political party in a democratic nation. So these are the important features. So with this today we shall wind up the class and remaining things we shall discuss in our next class. ಇವೆಲ್ಲವೂ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಜಕೀಯ ಪಕ್ಷಗಳಿಗೆ ಸಂಬಂಧಿಸಿರ್ತಕ್ಕಂಥ ವಿಚಾರಗಳು. ಇನ್ನು ಉಳಿದಿರ್ತಕ್ಕಂಥ ಅಂಶಗಳನ್ನು ಕುರಿತಾಗಿ ನಾವು ಮುಂದಿನ ತರಗತಿಯಲ್ಲಿ ಚರ್ಚೆಯನ್ನು ಮಾಡೋಣ. ಓಕೆ.